ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತು ಹಲವಾರು ಜನ ಫೋನ್ ಮಾಡಿದ್ದಾರೆ ಮತ್ತು ಮೆಸೇಜ್ಗಳು ಕೂಡ ಹಾಕಿದ್ದಾರೆ. ಏನಪ್ಪ ಪ್ರಾಬ್ಲಮ್ ಅಂದರೆ BMTCನಲ್ಲಿ ಏನು ಹೊಸ ವರ್ಷನ್ನು ETM ಬಂದಿದೆ ಆ ವಿಚಾರವಾಗಿ. ಅಣ್ಣ, ನೀವು ಮಾತಾಡಿ ನಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ, ಇದರಿಂದ ಭಾಳ ಕೆಲಸಕ್ಕೆ ಕಿರಿಕಿರಿ ಆಗ್ತಾಯಿದೆ, ಸಾರ್ವಜನಿಕರ ಜೊತೆ ನಮಗೆ ಜಗಳಗಳಾಗ್ತಾಯಿದೆ ಅಂತೇಳಿ ಹಲವಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾನು ಕೇಂದ್ರ ಕಚೇರಿಯ CLOW ಇರ್ಬೋದು, PRO ಇರ್ಬೋದು, CTM ಇರ್ಬೋದು, ಹೀಗೆ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೀನಿ. ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಈ ಕಂಪ್ಲೇಂಟ್ಗಳನ್ನ ತಿಳಿಸಿದ್ದೇನೆ. ನೋಡಿ, ಇದು ಸಿವಿಯರ್ ಪ್ರಾಬ್ಲಮ್ ಆಗಿದೆ. ಈಗ ವರ್ಷನ್ನು ಮುಂದಿನ ಫ್ಯೂಚರ್ಗೆ ನೀವು ತಂದಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಅದರಿಂದ ನಮಗೆ ಕೆಲಸ ಕಳ್ಕೊಳ್ಳುವಂಥ ಭೀತಿ ಕೂಡ ಶುರುವಾಗ್ತಾಯಿದೆ. ನೀವು ಇದನ್ನು ಸರಿಪಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಅದಕ್ಕೆ PRO ಕೂಡ ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ಇಲ್ಲ MDಗೆ ಈ ವಿಚಾರನ ಗಮನಕ್ಕೆ ತರ್ತಾನೆ, ಮುಂದಿನ ದಿನಮಾನಗಳಲ್ಲಿ ಬಸ್ಗೆ ಹೋಗಿ ನಾವು ಅದನ್ನು ತನಿಖೆ ಮಾಡ್ತೀವಿ ಅನ್ನುವಂಥ ವಿಚಾರನ PRO ಕೂಡ ಹೇಳಿದ್ದಾರೆ. PRO ಅಂದರೆ ಏನು ಸಾರ್ವಜನಿಕ ಸಂಪರ್ಕಾಧಿಕಾರಿ ನಮಗೆ ಇರುವಂಥವ್ರು. ಜೊತೆಗೆ CLOW ಕೂಡ ಹೇಳಿದ್ದಾರೆ, ಸಂಬಂಧಪಟ್ಟವ್ರು ಗಮನಕ್ಕೆ ತರ್ತೀವಿ ಅಂತ. ನಾನು ಹೇಳಿದ್ದೀನಿ ಏನಪ್ಪ ಅಂತಂದರೆ, ಇದು ಸಾಕಷ್ಟು ಏನು ಸಮಸ್ಯೆ ಆಗ್ತದೆ ಅಂದರೆ, ಚೆಕಿಂಗ್ನವ್ರು ಬಂದಾಗ ತುಂಬ ಈ ರೀತಿ ನಿಧಾನಗತಿಯಾಗಿ ಮುಂದೆ ಟಿಕೆಟ್ ಕೊಡುವಂಥ ಸಮಯದಲ್ಲಿ ಚೆಕಿಂಗ್ನವ್ರು ಬಂದು ಕೇಸ್ಗಳು ಬರೀತಾರೆ. ಇದರಿಂದ ಕೆಲಸಗಳು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಇದನ್ನು ಕೂಡಲೇ ಸರಿ ಮಾಡಬೇಕು. ಮತ್ತು ಆ ಸಂಬಂಧಪಟ್ಟ ಇಲಾಖೆಗೆ ಅಂದರೆ ಏನು ತನಿಖಾಧಿಕಾರಿಗಳಿರ್ತಾರೆ ಅವ್ರಿಗೆ ನೀವು ಇದನ್ನು ಸೂಚಿಸಿ ಸರಿಪಡಿಸ್ಬೇಕು ಅನ್ನುವಂಥ ವಿಚಾರನ ಅವ್ರ ಗಮನಕ್ಕೆ ತಂದಿದ್ದೀನಿ. ಮಾತಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನಪ್ಪ ನೌಕರದು ಅದು ಅಷ್ಟು ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ನೆಟ್ವರ್ಕು ಮತ್ತು UPI ಪ್ರಾಬ್ಲಮ್ಮು. ಏನು ಬಸ್ ಚಲಿಸುತ್ತೆ ಆ ಸಂದರ್ಭದಲ್ಲಿ ನಿಧಾನಗತಿ ಆಗುತ್ತೆ, ತುಂಬ ಟಿಕೆಟ್ ಬರಲ್ಲ, ಮತ್ತು ಹಲವಾರು ಸಮಸ್ಯೆಗಳು ನಮಗೆ ಎದುರಾಗ್ತದೆ. ಟಿಕೆಟ್ ನೀಡಲು ಭಾಳ ಕಷ್ಟ ಆಗ್ತದೆ. ಟಿಕೆಟ್ ನೀಡುವಾಗ ಸ್ಕ್ಯಾನರ್ ಅಪ್ಲೋಡ್ ಆಗುವುದು ಗಂಟೆಗಟ್ಟಲೆ ಕಾಯಬೇಕಾಗುತ್ತೆ. ಜೊತೆಗೆ ಎರಡನೇದು, ಹಣ ಕಟ್ಟಾಗಿರುತ್ತೆ ಆದರೆ ಟಿಕೆಟ್ ಬರೋದಿಲ್ಲ. ಪ್ರಯಾಣಿಕರು ಸ್ಕ್ಯಾನ್ ಮಾಡಿರ್ತಾರೆ, ಅವ್ರ ಮೊಬೈಲ್ನಲ್ಲಿ ಪೇಮೆಂಟು ಆಗಿರೋ ಸಕ್ಸಸ್ ತೋರಿಸುತ್ತೆ, ಆದರೆ ಟಿಕೆಟ್ ಬರಲ್ಲ. ಈ ರೀತಿ ಮತ್ತು ಪ್ರಯಾಣಿಕರು ಅವ್ರ ಮೇಲೆ ಆಕ್ರೋಶ ಮಾಡ್ತಾರೆ. ಯಾಕೆ ಅಂತಂದರೆ, ನೀವು ಸರಿಯಾಗಿ ಟಿಕೆಟ್ ಕೊಡಲ್ಲ ಅನ್ನುವಂಥ ವಿಚಾರ ಅವ್ರಿಗೆ ಗೊತ್ತಿರಲ್ಲ. ಈ ಸಿವಿಯರ್ ಪ್ರಾಬ್ಲಮ್ ಏನಾಗಿದೆ, ಈ ಹೊಸ ಮಿಷಿನ ಹಳೆ ಮಿಷಿನ ಅವ್ರಿಗೇನು ಗೊತ್ತಿದೆ. ಅವರು ಪ್ರಯಾಣಿಕರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಮತ್ತು ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು BMTCನಲ್ಲಿ ಸಾಕಷ್ಟು ಹತ್ತಿರಗಳು ಸ್ಟೇಜ್ಗಳು ಇರುವಂಥದ್ದು. KSRTC ಆದರೆ ಹಲವಾರು ಕಿಲೋಮೀಟ್ರ್ ಗಟ್ಟಲೆ ದೂರ ಇರ್ತದೆ. ಇಲ್ಲಿ 1 ಕಿಲೋಮೀಟ್ರಿಗೆ 1 ಸ್ಟೇಜು, ಅಕಸ್ಮಾತ್ 2 ಸ್ಟೇಜು ಬರುವಂಥ BMTCನಲ್ಲಿ ಪ್ರಮೇಯ ಇದೆ. ಯಾಕೆಂದರೆ ಒಂದು 4 ಜನ ಹತ್ತಿದ್ರೆ ಅವ್ರು ಇಬ್ಬರಿಗೆ ಟಿಕೆಟ್ ಕೊಡೋದು ತುಂಬ ಕಷ್ಟಕರ ಆಗ್ತದೆ. ಮುಂದಿನ ವಿಚಾರದಲ್ಲಿ ಇವತ್ತು ವರ್ಷನ್ ಇರ್ಬೋದು, ಆದರೆ ಸರಿಯಾದಂಥ ರೀತಿಯಲ್ಲಿ ಈ ಕಂಪ್ಲೇಂಟ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಕೂಡಲೇ ಅಟೆಂಡ್ ಮಾಡ್ತೀವಿ ಅಂತ ಕೂಡ MD ಅವ್ರ ಗಮನಕ್ಕೆ ತಂದು MD ಅವರೇ ಖುದ್ದಾಗಿ ಬಸ್ಗೆ ಬಂದು ತನಿಖೆ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ತಿಳಿಸಿದ್ದಾರೆ. ಇದು ಸಂತೋಷ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ನೌಕರಿಗೆ ಚೆಕಿಂಗ್ನವರಿಂದ ಸಾಕಷ್ಟು ಕಿರಿಕಿರಿ ಆಗುತ್ತೆ. ಚೆಕಿಂಗ್ನವ್ರಿಗೆ ಈಗ ಹೊಸ ವರ್ಷನ್ನು ಈ ಥರ ಸಮಸ್ಯೆ ಆದಾಗ ನೀವು ಕೋಆಪ್ರೇಟ್ ಮಾಡಬೇಕು ಅಂತೇಳಿ ನೀವು ಅದನ್ನು ಸೂಚಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದರಿಂದ ಈಗ ಸಾಕಷ್ಟು ನೌಕರು ಏನು ಕಂಪ್ಲೇಂಟ್ ಹೇಳಿದರೆ ಆ ಕಂಪ್ಲೇಂಟ್ ವಿಚಾರವಾಗಿ ನಾನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಸರಿಯಾದಂಥ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.